ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ದಿನದಿಂದ ದಿನಕ್ಕೆ ಈ ಒಂದು KS ಮರುಪರೀಕ್ಷೆಯ ವಿಚಾರ ಇನ್ನಷ್ಟು ಹೆಚ್ಚಿನ ಕಾವನ್ನು ಪಡೆದುಕೊಳ್ತಾ ಇದೆ. ಅಂದಹಾಗೆ ಈ ವಿಚಾರದ ಕುರಿತಾಗಿ 25ನೇ ತಾರೀಕು ಇರುವಂಥ ವಿಧಾನಸೌಧದ ಮುತ್ತಿಗೆ ಏನಿದೆ, ಇದು ಬಹುದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಪಡಿಬೇಕು ಆ್ಯಂಡ್ ಈ ಯಶಸ್ಸಿನಿಂದಾನೇ KS ಮರು ಅಧಿಸೂಚನೆ ಆಗಬೇಕನ್ನೋದು ನಮ್ಮೆಲ್ಲರ ಆಶಯ. ಈಗ KITಯ ತೀರ್ಪಿನ ವಿಚಾರವಾಗಿ ಕೂಡ ಒಂದಿಷ್ಟು ಗೊಂದಲಾತ್ಮಕವಾದಂಥ ಮಾಹಿತಿಗಳು ನಮಗೆ ಸಿಗ್ತಾ ಇದೆ. ಇಂದು ಮಧ್ಯಾಹ್ನ ಅಷ್ಟೇ ನನಗೊಂದು ಟೆಲಿಗ್ರಾಮಲ್ಲಿ ಒಂದು ಸಂದೇಶ ಬರುತ್ತೆ. ಸೊ ಆ ಒಂದು ಸಂದೇಶದಲ್ಲಿರ್ತಕ್ಕಂಥ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಹೇಳ್ತೀನಿ, ಏನು ಮಾಹಿತಿ ಇತ್ತು ಅದರಲ್ಲಿ ಅಂತ. ಅವ್ರಿಗೆ ಸಿಕ್ಕಿರೋಂಥ ಒಂದು ಮಾಹಿತಿ ಪ್ರಕಾರ ಅವರು ಹೇಳಿದ್ದು, KIT ಯಾವುದೇ ಕಾರಣಕ್ಕೂ KPSC ವಿರುದ್ಧವಾಗಿ ತೀರ್ಪನ್ನು ಕೊಡುವಂಥದ್ದು ಸಾಧ್ಯತೆಯೇ ಇಲ್ಲ. ಆ್ಯಂಡ್ ಅವರು ಈ ಒಂದು ತೀರ್ಪು ಕೊಡೋದಕ್ಕೆ ವಿಳಂಬ ಮಾಡ್ತಾ ಇರೋದಕ್ಕೆ ಮುಖ್ಯ ಕಾರಣ ಸರ್ಕಾರ ಮತ್ತು ಸರ್ಕಾರದಿಂದ ನಡೆಯುತ್ತಿರುವಂಥ ಅಧಿವೇಶನ. ಇನ್ ಕೇಸ್ ಈಗ ಏನಾದರೂ ಜಡ್ಜ್ಮೆಂಟ್ ಬಂತು ಅಂತಂದರೆ ಅವರು ಸರ್ಕಾರದ ಮೇಲೆ ಒತ್ತಡವನ್ನು ಹೇರೋದಕ್ಕೆ ಶುರು ಮಾಡ್ತಾರೆ ವಿದ್ಯಾರ್ಥಿಗಳು ಅನ್ನೋ ಕಾರಣಕ್ಕೆ ಸದನದ ಒಂದು ಏನಿದೆ ಮುಗಿಯೋವರೆಗೂ ಈ ಒಂದು ಜಡ್ಜ್ಮೆಂಟನ್ನು ಕೊಡೋದು ಬೇಡ. ಆ್ಯಂಡ್ ಆ ಒಬ್ಬ ವ್ಯಕ್ತಿ ನಮಗೆ ಕಳಿಸಿರೋಂಥ ಮೆಸೇಜಲ್ಲಿದ್ದಂಥ ಮಾಹಿತಿ, ಹೇಗಾದರೂ ಮಾಡಿ ಸರ್ಕಾರ ಮುಖ್ಯ ಪರೀಕ್ಷೆಯನ್ನು KPSC ಜೊತೆ ಸೇರಿ ಒಟ್ಟಿನಲ್ಲಿ ಮಾಡಬೇಕು ಅಂತ ನಿರ್ಧಾರಕ್ಕೆ ಬಂದಿದೆಯಂತೆ. ಒಟ್ಟು 3 ಕೇಂದ್ರಗಳನ್ನು ಅವರು ನಿಗದಿ ಮಾಡ್ಕೊಂಡಿದ್ದಾರಂತೆ. ಒಂದು ಬೆಂಗಳೂರು, ಮೈಸೂರು ಮತ್ತು ಧಾರವಾಡ. ಈ 3 ಕೇಂದ್ರಗಳಲ್ಲಿ ವಿತ್ 144 ಸೆಕ್ಷನ್ನು ಮುಖ್ಯ ಪರೀಕ್ಷೆಯನ್ನು ಮಾಡಿ ಮುಗಿಸ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರಂತೆ. ಆ್ಯಂಡ್ 25ನೇ ತಾರೀಕು ವಿಧಾನಸೌಧ ಮುತ್ತಿಗೆ ವಿಚಾರ ಕೂಡ ಅಷ್ಟೇ. ಈಗ ಆಲ್ರೆಡಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು, ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಕಾಂತಕುಮಾರ್ ಸರ್ ಎಲ್ಲರೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಈ ವಿಷಯವನ್ನು ಹೋರಾಟವನ್ನು ಮಾಡಬೇಕು ಯಶಸ್ವಿಯಾಗಿ ಅನ್ನೋ ಒಂದು ರೂಪುರೇಷೆಗಳನ್ನು ಸಿದ್ಧಪಡಿಸ್ತಿದ್ದಾರೆ. ಈ ಒಂದು ರೂಪುರೇಷೆಗಳ ಜೊತೆಗೆ ಅವರು ಈ ಮಾಹಿತಿ ಖಂಡಿತವಾಗಿಯೂ ಇಲಾಖೆ, ಗೃಹ ಇಲಾಖೆಗೆ ಆಗಿರ್ಬೋದು, ಎಲ್ರಿಗೂ ಕೂಡ ಗೊತ್ತಿದೆ. ಈಗ ಆಲ್ರೆಡಿ ಅವ್ರಿಗೆ ಇಂಟೆಲಿಜೆನ್ಸ್ ವರದಿ ಕೂಡ ಇರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಅವರು ಈ ವಿಷಯವನ್ನು ಹೆಂಗೆ ಫ್ಲಾಪ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಸಿದ್ಧತೆಯನ್ನು ಕೂಡ ರೂಪಿಸ್ಕೊಂಡಿದ್ದಾರೆ ಅಂತ. ಅದೇನು ಅಂತಂದರೆ, ಎಷ್ಟು ಜನ ಬರ್ಬೋದು ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು, ಒಂದು 2,000, 3,000, 5,000 ಬರ್ರಿ, ಅಷ್ಟು ಜನ ಬರ್ತಾರೆ. ಬಟ್ ಅಲ್ಲಿ ನಾಯಕರು ಮುಂದಾಳತ್ವ ವಹಿಸ್ಕೊಂಡವ್ರನ್ನ ಕರ್ಕೊಂಡು ಹೋಗಿ ಮುಖ್ಯ ಪರೀಕ್ಷೆ ಮುಗಿಯೋವರೆಗೂ ಬಂಧನದಲ್ಲಿ ಇಟ್ಟುಬಿಟ್ರೆ ಮುಗಿದೋಯ್ತಲ್ಲ ಅನ್ನೋ ಒಂದು ಯೋಜನೆಯನ್ನು ಅವರು ಸಿದ್ಧಪಡಿಸ್ಕೊಂಡಿದ್ದಾರಂತೆ. ಸೊ ಈ ಯೋಜನೆಗೆ ನಾವು ಯಾವುದೇ ಕಾರಣಕ್ಕೂ ಅವರ ಯಶಸ್ವಿ ಆಗೋದಕ್ಕೆ ಬಿಡಬಾರ್ದು. ಇದು ನಮ್ಮ ಒಂದು ಕೆಲಸ ಆಗಬೇಕು. ಇದೇ ಕಾರಣಕ್ಕೆ ಹೇಳ್ತಾ ಇರೋದು. ಮಿನಿಮಮ್ ಈ ಹಿಂದೆ ನಾರಾಯಣಗೌಡರು ವೇದಿಕೆ ಕಾರ್ಯಕ್ರಮದಲ್ಲಿ ಹೇಳಿದರು, KS ಹೋರಾಟದಲ್ಲಿ ಮಿನಿಮಮ್ 20,000 ಜನ ಆದರೂ ಒಂದು ಬಾರಿಗೆ ಬಂದು ದೊಡ್ಡ ಮಟ್ಟದಲ್ಲಿ ಮುತ್ತಿಗೆಯನ್ನು ಹಾಕಿದರು ವಿಧಾನಸೌಧಕ್ಕೆ, ಇಡೀ ಸರ್ಕಾರವೇ ನಿಮ್ಮ ಮಾತು ಕೇಳುತ್ತೆ ಅಂತ. ಆ ರೀತಿಯಾದಂಥ ದೊಡ್ಡ ಮಟ್ಟದ ಯಶಸ್ಸು ಈ ಬಾರಿ ಸಿಗಬೇಕಂದ್ರೆ ಪ್ರತಿ ಹಳ್ಳಿಗಳಿಂದ ಆಗಿರ್ಬೋದು, ಪ್ರತಿ ನಿಮ್ಮ ಜಿಲ್ಲೆಗಳಿಂದ ವಿತ್ ಪೋಷಕರೊಂದಿಗೆ ನೀವು ಬೆಂಗಳೂರಿಗೆ ಬರಬೇಕು 25ನೇ ತಾರೀಕು. ಈಗ ಆಲ್ರೆಡಿ ಈ ಒಂದು ಹೋರಾಟದ ಸಿದ್ಧತೆಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ಸಿಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಖಂಡಿತವಾಗಿ ಇದು ಡೂ ಆರ್ ಡೈ, ಕೊನೆಯ ಒಂದು ಪ್ರೊಟೆಸ್ಟ್. ನಾವು ಯಾವುದೇ KIT ಜಡ್ಜ್ಮೆಂಟು, ಸರ್ಕಾರದ ಸುಳ್ಳು ಭರವಸೆ ಯಾವುದನ್ನು ಕೂಡ ನಂಬ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗಿ ನಮಗೆ ನ್ಯಾಯ ಸಿಗಲ್ಲ. ಅವರು ನಮ್ಮ ಬಾಯಿಗೆ ಮಣ್ಣು ಹಾಕೋದಂತೂ ಖಚಿತ. ಖಂಡಿತವಾಗಿ ಈ ಬಾರಿ ಅನ್ಯಾಯವನ್ನು ಮಾಡಿ ಅವ್ರು ನೇಮಕಾತಿ ಮಾಡಿ ಮುಗಿಸೋದಕ್ಕೆ ಸಿದ್ಧರಿದ್ದಾರೆ. ಅಷ್ಟು ಭ್ರಷ್ಟತೆಯಿಂದ ಈ ಬಾರಿಯ ನೇಮಕಾತಿ ಕೂಡಿದೆ. ಒಟ್ಟಿನಲ್ಲಿ ಇರೋಬ್ಬರ ಪೋಸ್ಟ್ಗಳನ್ನೆಲ್ಲ ಮಾರ್ಕೊಂಡಿದ್ದಾರೆ. ಈಗ ಅವ್ರಿಗೆ ಹಣ ವಾಪಸ್ ಕೊಡಬೇಕಲ್ಲ, ಇನ್ನು ಸರ್ಕಾರದ ಬೊಕ್ಕಸ ಕೂಡ ತುಂಬಿಸ್ಕೊಳ್ಬೇಕು. ಈ ಕಾರಣಕ್ಕೆ ಅವರು ತಮ್ಮ ಒಂದು ವಾಮ ಮಾರ್ಗವನ್ನು ಹಿಡ್ಕೊಂಡಿದ್ದಾರೆ. ಆ ಮಾರ್ಗವನ್ನು ನಾವು ಬದಲಿಸಬೇಕು ಅಂತಂದರೆ ವಿದ್ಯಾರ್ಥಿಗಳ ಶಕ್ತಿಯನ್ನು ಈ ಬಾರಿ ಇಡೀ ಸ್ಟೇಟ್ಗೆ ತೋರಿಸ್ಕೊಡ್ಬೇಕು. ಈ ಬಾರಿ ತೋರಿಸುವಂಥ ಶಕ್ತಿ ಹೇಗಿರಬೇಕಂದ್ರೆ, ಇನ್ಯಾವತ್ತೂ ಕೂಡ ಈ ರೀತಿಯ ಭ್ರಷ್ಟರು ತಲೆ ಎತ್ತೋದಕ್ಕೆ ನಾವು ಬಿಡಬಾರ್ದು. ಈ ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ಇದೊಂದು ದೊಡ್ಡ ಮಟ್ಟದ ಅವಕಾಶ ಸಿಕ್ಕಿದೆ. ಅದಕ್ಕೆ ನಾಯಕರು ಕೂಡ ಇದ್ದಾರೆ. ಖಂಡಿತವಾಗಿಯೂ ನಮ್ಮ ನಾಯಕರ ಬಂಧನವನ್ನು ಮಾಡೋದಕ್ಕೆ ಅವ್ರು ಬಿಡಬಾರ್ದು. ನಾವು ವಿದ್ಯಾರ್ಥಿಗಳನ್ನು ಶಕ್ತಿಯನ್ನು ಮುಟ್ಟಿದ್ರೆ ಏನಾಗುತ್ತೆ ಅನ್ನೋದು ಸರ್ಕಾರಕ್ಕೆ ಮತ್ತು ಇಡೀ ವಿಧಾನಸೌಧಕ್ಕೆ ಗೊತ್ತಾಗಬೇಕು. ಅಷ್ಟರ ಮಟ್ಟಿಗಿನ ದೊಡ್ಡ ಮಟ್ಟದ ಒಂದು ಏನು ಮುತ್ತಿಗೆಗೆ ಎಲ್ಲರೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳೇಬೇಕು, ಅದು ಏನಾದರೂ ಆಗಿರಲಿ. ಬಟ್ ಈ ಬಾರಿ ಮಾತ್ರ ವ್ಯವಸ್ಥಿತವಾದಂಥ ಸಂಚನ್ನು ಅವರು ರೂಪಿಸಿರೋದಂತೂ ಸತ್ಯ. ಪ್ರಾಮಾಣಿಕ ಅಭ್ಯರ್ಥಿಗಳನ್ನು ಹೊರಗಿಡೋದಕ್ಕೆ ವ್ಯವಸ್ಥಿತವಾದಂಥ ಸಂಚಿದೆ. ಈ ಸಂಚಿನಲ್ಲಿ ಸರ್ಕಾರವು ಕೂಡ ಭಾಗಿಯಾಗಿದೆ ಅನ್ನೋದು ಇನ್ನೊಂದು ನಾಚಿಕೆಗೇಡಿನ ಸಂಗತಿ. ಒಂದು ಇಡೀ ವ್ಯವಸ್ಥೆಯನ್ನು ಸರಿಪಡಿಸ್ಬೇಕಾಗಿರೋಂಥವ್ರು, ಆಡಳಿತದಲ್ಲಿ ಕೂತಂಥವ್ರು ಕೂಡ ಇದಕ್ಕೆ ಬೆಂಬಲ ಕೊಡ್ತಾರಂತಂದರೆ ಎಷ್ಟರ ಮಟ್ಟಿಗೆ ಅಲ್ಲಿ ಹೇಳೋದೊಂದು, ಇಲ್ಲಿ ಮಾಡೋದೊಂದು. ವಿಧಾನಸಭೆಯಲ್ಲಿ ಕ್ವಶನ್ ಕೇಳಿದಾಗ ಅವ್ರು ಹೇಳ್ತಾರೆ, ನಾವು ಯಾವುದಕ್ಕೂ ಎಲ್ಲದಕ್ಕೂ ಸಿದ್ಧತೆ ಇದ್ದೀವಿ, ನಾವು ಕ್ಲೀನ್ ಮಾಡೋಕ್ಕೆ ರೆಡಿ ಇದ್ದೀವಿ, ಸುಧಾರಣೆ ಮಾಡೋಕ್ಕೆ ರೆಡಿ. ಈ ಸುಧಾರಣೆನ ನಾವು ಹಿಂದಿನ ಸರ್ಕಾರಗಳಿಂದ ಕೂಡ ಕೇಳಿದ್ದೀವಿ, ಬಟ್ ಯಾವು ಕೂಡ ನೆರವೇರೋದು ಕೂಡ ಇಲ್ಲ ಅನ್ನೋದು ನಮ್ಗೆ ಗೊತ್ತು. ಖಂಡಿತವಾಗಿ ಈ ವಿಷಯದ ಬಗ್ಗೆ ತುಂಬ ಗಮನದಲ್ಲಿಟ್ಕೊಂಡಿರಿ. 25ನೇ ತಾರೀಕುವರೆಗೂ ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ಗಳಲ್ಲಿ ಎಲ್ಲದರಲ್ಲೂ ಕೂಡ ಆ್ಯಕ್ಟಿವ್ ಆಗಿರಿ. ಇದೊಂದು ಕೊನೆಯ ಅವಕಾಶ.
ಈ ಅವಕಾಶದಲ್ಲಿ ನಾವು ಸೋತ್ರೆ ಖಂಡಿತವಾಗಿ ನಮ್ಗೆ ನ್ಯಾಯ ಸಿಗಲ್ಲ ಅಂತ ಹೇಳ್ತಾ ಧನ್ಯವಾದಗಳು.